ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಇವತ್ತು SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ನಡೆದಿತ್ರಿ. ಅದರ ಕೀ ಆನ್ಸರ್ಗಳನ್ನ ಕ್ವಿಕ್ ಆಗಿ ನೋಡ್ಕೊಂಬರು. ಆದರೆ ಉತ್ತರಗಳನ್ನ ಕೀ ಆನ್ಸರ್ಗಳನ್ನ ನೀವು ಯಾವ್ಯಾವ ಹಾಕಿರಿ ಏನೇನು ನೋಡ್ಕೊರಿ. ವಿಡಿಯೋ ಕೊನೆ ತನಕ ನೋಡ್ರಿ, ಸ್ಕಿಪ್ ಮಾಡ್ಬೇಡ್ರಿ. ಹಾಗಾಗಿ ವಿಡಿಯೋನ ಶುರು ಮಾಡುವ. ಕೀ ಆನ್ಸರ್ಗಳನ್ನ ನೀವು ಏನು ತಪ್ಪಿಕ್ಕಿರಿ ಏನು ಸರಿಕಿರಿ ಎಂಬುದನ್ನು ನೋಡ್ಬಿಡ್ರಿ. ಫಸ್ಟ್ ನೋಡ್ರಿ MCQs. ಫಸ್ಟ್ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯ ಸಲಾನಿ ಗ್ರಾಮದ ನಡೆದ ಪರಿಸರ ಚಳವಳಿ ಯಾವ್ದು ಕೇಳ್ಯಾರ. ಅಪ್ಪಿಕೋ ಚಳವಳಿಗಿರ್ತದ. ಸೆಕೆಂಡ್ ಒನ್, ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯರು ಯಾರ್ಯಾರಂದ್ರ ಬಿ ಸರಿಯಾದ ಎಡ್ಮಂಡ್ ಬರ್ಕ್ ಆಗಿರ್ತಾರ. ತದನಂತರ 3, ಎರಡನೆಯ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳ ಸೋವಿಯತ್ ಡಿ ಸರಿಯಾದ ಉತ್ತರ ಸೋವಿಯತ್ ರಷ್ಯಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಗೈತ್ರಿ. ತದನಂತರ 4th ಒನ್, ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ ಯಾವುದಂದ್ರ WTO ಅಂದ್ರ ವಿಶ್ವ ವ್ಯಾಪಾರ ಸಂಘಟನೆ ಎಂಬುದನ್ನು ನೋಡ್ಬೋದು. ನೀವು ತಪ್ಪಕ್ಕಿರಂದ್ರೆ ಸರಿಯಾಗಿ ಮಾಡ್ಕೋರಿ ಅವನ್ನ. 5, ಬೆಂಗಳೂರು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಏಕೆಂದರೆ ಅದು ಮಾಹಿತಿ ತಂತ್ರಜ್ಞಾನ ಮುಖ್ಯ ಕೇಂದ್ರ ಆಗಿರ್ತದ. 6th ಒನ್, ಉತ್ತರ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧೀಜಿ ಅವರು ಹೇಳ್ಯಾರ. ತದನಂತರ 7, ಭಾರತದ ಸ್ತರ ವಿನ್ಯಾಸವನ್ನ ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಯಾವುದಂದ್ರ ಜಾತಿ ವ್ಯವಸ್ಥೆ. ಸರಿಯಾದ ಉತ್ತರ ಜಾತಿ ವ್ಯವಸ್ಥೆ. 8, ಮಮತಾರವರ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡುವ ಬದಲು ಸೇವಾ ಶುಲ್ಕವನ್ನ ವಸೂಲು ಮಾಡುತ್ತದೆ. ಹಾಗಾಗಿ ಮಮತಾರವರನ್ನ ಹೊಂದಿರುವ ಖಾತೆ ಬ್ಯಾಂಕ್ ಖಾತೆ ವಿಧ ಯಾವುದಂದ್ರ ಚಾಲ್ತಿ ಖಾತೆ ಆಗಿರ್ತದ. ಬಿಟ್ಟ ಸ್ಥಳವನ್ನ ನೋಡ್ರಿ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ರಿ. ಇಲ್ಲಿ 9, ಹಲಗರಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆಯಲು ಕಾರಣವೇನ್ರಿ? ಕಾರಣ ಅಂದ್ರ ಬ್ರಿಟಿಷರ ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನ ನಿರ್ಬಂಧಿಸಿ ಕಾನೂನೊಂದನ್ನ ಜಾರಿಗೆ ತಂದರ. 15, ರಾಷ್ಟ್ರ ಸಂಘವನ್ನ ಏಕೆ ಸ್ಥಾಪಿಸಲಾಯಿತು? ಮೊದಲನೇ ವಿಶ್ವ ಸಮರದ ಬಳಿ ಜಾಗತಿಕ ಶಾಂತಿಯನ್ನು ಮೂಡಿದಕ್ಕಾಗಿ. ತದನಂತರ 11, ಭದ್ರತಾ ಮಂಡಳಿಯನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನಾಗುತ್ತೆ? ಜಾಗತಿಕ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ. 12, ಭಾರತದ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವ ಋತು ಹೆಸರು ಏನ್ರಿ ಅಂತ ಕೇಳ್ಯಾರ. ಚಳಿಗಾಲ. ಸಾರಿಗೆ ಎಂದರೇನು? ಸಾರಿಗೆ ಎಂದರ ವಸ್ತು ಸೇವೆಗಳನ್ನ ಮಾಹಿತಿಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದನ್ನ ಸಾರಿಗೆ ಎಂದು ಕರೀತಾರ್ರಿ. 14, ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆಯ ನಿವ್ವಳಗೊಳ್ಳುವ ಶಕ್ತಿಯನ್ನು ಏನಂತ ಕರೀತಾರೆ ಅಂತ ಕೇಳಿದಾರ. ಶಕ್ತಿಯನ್ನ ಹೆಚ್ಚಿಸುವುದಾಗಿದೆ. ತದನಂತರ 15ನೇದ ಸರಿಯಾದ ನಂತರ ಜನಮಂದಿ. 16, ಗ್ರಾಮಾಂತರ ಪ್ರದೇಶಗಳ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಪ್ರಾಂತೀಯ ತಾರತಮ್ಯ ನಿವಾರಿಸುವುದು. ತದನಂತರ 2 ಅಂಕದ ಪ್ರಶ್ನೆಗಳನ್ನು ನೋಡಿ ಸ್ನೇಹಿತರೆ. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡ್ರಿ. SSLC PUC ಡಿಗ್ರಿ ಎಲ್ಲನ ನಿಮ್ಗೆ SSLC ಆ್ಯನ್ಯುವಲ್ ಏನೇನು ಬೇಕು ಮೆಟೀರಿಯಲ್ಸ್ ವಿಡಿಯೋಗಳನ್ನು ಮಾದರಿ ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನಾವು. ನೀವು ಅಲ್ಲಿ ಹೋಗಿ ನೋಡ್ರಿ, ಸರಿಯಾಗಿ ನೋಡಿ, ನೀವು ಪಾಸ್ ಆಗ್ರಿ, ಮೆರಿಟ್ ಬರ್ರಿ. 80 ಅಂಕಗಳನ್ನ ತಗೋಬಹುದು. ತದನಂತರ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳ ಯಾವ್ಯಾವು? ಇಲ್ಲಿ ಸರಿಯಾದ ಉತ್ತರಗಳನ್ನ ಎಲ್ಲನದವು ಪ್ರತಿಯೊಂದನ್ನು ನೋಡ್ರಿ. ತದನಂತರ 17ನೇ ಪ್ರಶ್ನೆ 6 ಕ್ವಶನ್. ಬಾಲ್ಯ ಕಾರ್ಮಿಕರ ಸಮಸ್ಯೆಗೆ ಕಾರಣಗಳ್ಯಾವು? 1, ಕಡುಬಡ. ಸೆಕೆಂಡ್ 1, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಅನಕ್ಷರತೆ, ಮಕ್ಕಳ ಅಪರಾಧ, ದೊಂಬಿಕೆ. ಕಾರಣಗಳು ಇಲ್ಲಿ ಅಪರಾಧ ಗುಣಗಳನ್ನ ದೊಂಬಿಪರ ಮನೋಭಾವ. ತದನಂತರ 18, ಭಾರತದ ಒಕ್ಕೂಟಕ್ಕೆ ಜುನಾಗಢ ಸಂಸ್ಥಾನ ವಿಲೀನ ಬಗ್ಗೆ ತಿಳಿಸಿರಿ ಅಂತ ಹೇಳಿದ್ರೆ. ಫಸ್ಟ್ ಒನ್, ಜುನಾಗಢ ನವಾಬನು ಪಾಕಿಸ್ತಾನ ಸೇರಲು ಬಯಸಿದ್ದ. ತದನಂತರ ಪ್ರಜೆಗಳ ನವಾಬನ ವಿರುದ್ಧ ಬೀದಿಗಿಳಿದು. ತದನಂತರ ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದ, ಅಂದ್ರೆ ಓಡಿ ಹೋದ್ರಿ. ತದನಂತರ ದಿವಾಣರ ಮನವಿಯ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ಭಾರತದಲ್ಲಿ ವಿಲೀನಗೊಳಿಸಿದರು. ತದನಂತರ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇದು ಕಡ್ಡಾಯವಾಗಿದೆ. ಇಲ್ಲಿ ಮಳೆಗಾಲದಲ್ಲಿ ಅವಧಿ ಜಾಸ್ತಿ ಅವಧಿ ಕಡಿಮೆ ಇರ್ತದ್ರಿ.
ಜಲಸಂಪತ್ತು ತಾರತಮ್ಯದಿಂದ ಕೂಡಿದೆ. ಹೆಚ್ಚು ಮಳೆ ಬೀಳುವ ಪ್ರದೇಶಗಳ ದೀರ್ಘ ಮಳೆಯ ರಹಿತ ಪ್ರದೇಶವಾಗಿದೆ. ಜಲಕ್ಷಾಮವಾಗಿದೆ. ತದನಂತರ ಇಲ್ಲಿ ನೋಡಬಹುದು 19 ಹತ್ತಿ ಗಿರಣಿಗಳನ್ನ ಕಚ್ಚಾ ವಸ್ತುಗಳ ಬಳಕೆ ಇರ್ತದೆ. ವಿದೇಶಿ ವಿನಿಮಯ ಗಳಿಕೆ ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಭಾರತದ ಮೊದಲ ಸ್ಥಾನ ಹಾಗೂ ಉತ್ಪಾದನೆ 2ನೇ ಸ್ಥಾನ ಆಗಿರ್ತದ. ತದನಂತರ 20 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನಗಳ ಹೆಸರು ಯಾವುದು? ಸತಾರ್ಪುರ್ ಮತ್ತು ಝಾನ್ಸಿ, ಜೈಪುರ್, ಉದಯ್ಪುರ್, ಸಬಲ್ಪುರ್ ಎಂಬುದನ್ನು ನೋಡಬಹುದು. ತದನಂತರ 21ನೇ ಪ್ರಶ್ನೆ ರೀ, ಸದಾ ಹಸಿರು ಕ್ರಾಂತಿಯನ್ನ ಏಕೆ ಪ್ರಾರಂಭಿಸಲಾಯಿತು? ಸದಾ ಹಸಿರು ಕ್ರಾಂತಿಯನ್ನ ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಮತ್ತು ಸುಸ್ಥಿರ ಕೃಷಿ ವಿಧಾನ, ಸಸ್ಟೈನಬಲ್. 22 ಜಾನ್ ಎಫ್ ಕೆನಡಿ ಅವರ ತನ್ನ ಪ್ರಜೆಗಳಿಗೆ ಗ್ರಾಹಕ ಹಕ್ಕುಗಳನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ, ನೀಡಿದವರು ಮಾಹಿತಿ, ನಿವೇಶನ ಮತ್ತು ಪರಿಹಾರಗಳನ್ನು ನೋಡ್ಬೋದು. ಇಲ್ಲಿ ಆಯ್ಕೆ ಹಕ್ಕನ್ನಾಗಿರ್ತದೆ ಎಂಬುದನ್ನು ನೋಡ್ಬೋದು. ತದನಂತರ 23ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳನ್ನ ಅವತರ ಆನ್ಸರ್ಗಳನ್ನ ಈ ಕೆಳಗೆನ್ನ ಕೊಡಲಾಗಿದೆ, ಅವನು ಸರಿಯಾಗಿ ನೋಡ್ಕೋರಿ. ಇಲ್ಲಿ ಎಷ್ಟು 3 ಅಂಕದ ಪ್ರಶ್ನೆ, ಇದು ಇಂಪಾರ್ಟೆಂಟ್ ರೀ. ಡಚ್ ವಿರುದ್ಧ ಮಾರ್ತಾಂಡ ವರ್ಮನ ಹೋರಾಟವನ್ನು ವಿವರಿಸಿ ಇದು ಇಂಪಾರ್ಟೆಂಟ್. 50,000 ಸೈನಿಕರುಗಳನ್ನ ಕಟ್ಟಿದ್ದನು ಮತ್ತು ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ಕೈವಶವನ್ನು ಮಾಡಿಕೊಂಡಿದ್ದಾರೆ ಎಂಬುದನ್ನು ನೋಡಬಹುದು. ಪ್ರತಿಯೊಂದನ್ನು ಹಂತ ಹಂತವಾಗಿ ನೀವು ಆನ್ಸರ್ ಏನೇನು ಬರ್ದಾರಿ ನೋಡ್ಕೋರಿ. ಆಗ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಆಗ ಸಬ್ಸ್ಕ್ರೈಬ್ ಮಾಡ್ರಿ. ಒಮ್ಮೆ ತಪ್ಪು ಮಾಡಿದ್ದ ಅದನ್ನ ಒಳ್ಳೆ ತಪ್ಪು ಮಾಡಬೇಡ್ರಿ. ಒಮ್ಮೆ ತಪ್ಪು ಮಾಡ್ರಿ ಅದನ್ನ ತಿದ್ದುಕೋಕೆ ಪ್ರಯತ್ನ ಮಾಡ್ರಿ. ಸರಿ ಆನ್ಸರ್ಗಳನ್ನ ನಮ್ಮ ವಿಡಿಯೋ ಒಳಗದಾವ, ನೀವು ನೋಡ್ಕೋರಿ. ಎಕ್ಸಾಮ್ ಒಳಗೆ ಯಾವತ್ತೂ ಚಿತ್ಕಾಟ್ ಮಾಡಬೇಡ್ರಿ. ಆಗ 27ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ಗಳ ವ್ಯವಸ್ಥೆ ಪಾತ್ರ. ಇಲ್ಲಿ ಸೂಕ್ತವಾದ ಗೌರ್ಮೆಂಟ್ ಆನ್ಸರ್ಗಳನ್ನಾಗ್ಯಾವ. ಇಲ್ಲಿ ಪ್ರತಿಯೊಂದನ್ನು ನೋಡ್ರಿ. ಆಶ್ರಯ ಯೋಜನೆ, ಮನೆಯ ನಿರ್ಮಾಣ, ಸುವರ್ಣ ಗ್ರಾಮೋದಯ ಯೋಜನೆ, ಮಹಿಳಾ ಸ್ವಸಹಾಯ ಸಂಘಗಳ ಪ್ರೋತ್ಸಾಹ, ತದನಂತರ ಗ್ರಾಮೀಣ ಗುಡಿ ಕೈಗಾರಿಕೆ ಅಭಿವೃದ್ಧಿಯನ್ನು ನೋಡಬಹುದು. ತದನಂತರ ಕ್ವಶನ್, ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವಿನ ಭಿನ್ನತೆಗಳು. ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸ ನೋಡಿದಾರೆ. ಇಲ್ಲಿ ವೈಯಕ್ತಿಕ ಹಣಕಾಸು ಒಳಗೆ ನೋಡಿದ್ದಾರೆ. ಫಸ್ಟ್ ನೋಡ್ರಿ, ಇದು ಕುಟುಂಬ ಆದಾಯದ ವಂಚನೆಗಳಿಗೆ ಸಂಬಂಧಿಸಿ. ಇಲ್ಲಿ ಇದು ಕುಟುಂಬ ಆದಾಯ ವಂಚನೆ, ಇದು ಸಂಬಂಧ ಆಗಿರುತ್ತೆ, ವೆಚ್ಚಕ್ಕೆ ಸಂಬಂಧ ಆಗಿರ್ತದ. ಪ್ರತಿ ಒಂದನ್ನು ನೋಡ್ಕೊಂಡು ನಿಮ್ಗೆ ಸರಿ ಉತ್ತರಗಳಂದವ. ತದನಂತರ 28ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಸೇವೆಗಳು ಯಾವುವು? 1 ಹಣದ ಭದ್ರತೆ ಕಾಪಾಡುವುದು, ಹಣದ ವಹಿವಾಟುವನ್ನು ನೀಡುವುದು, ತದನಂತರ ಠೇವಣಿಯ ಅಂಗೀಕಾರ, ಸಾಲ ಕೊಡುವುದು, ಹಣದ ಪಾವತಿ ಮತ್ತು ಭದ್ರತಾ ಕಪಾಟುಗಳ ಸೌಲಭ್ಯ, ತದನಂತರ ಲಾಭ ಮತ್ತು ಸೇವಾ ಭಾವನೆ, ಭರವಸೆಯ ಸೇವೆಗಳು, ಉದ್ಯಮಶೀಲದ ಗುಣಲಕ್ಷಣ ತಿಳಿಸಿರಿ. ಸೃಜನಾತ್ಮಕ, ಕ್ರಿಯಾತ್ಮಕ ನಾಯಕತ್ವ, ತದನಂತರ ಗುಂಪು ಕಟ್ಟುವುದು, ತದನಂತರ ಸಮಸ್ಯೆ ಪರಿಹಾರ, ತದನಂತರ ವಂಚನೆಯ ಬದ್ಧತೆ, ಇವುಗಳನ್ನ ಗುರಿ ಮುಟ್ಟುವುದು ಎಂಬುದನ್ನು ಇಲ್ಲಿ ನೋಡ್ಬೋದು. ತದನಂತರ 29ನೇ ಪ್ರಶ್ನೆ, ಸೆಕೆಂಡ್, ಆರ್ಯ ಸಮಾಜ ಉದ್ದೇಶಗಳು ಯಾವುವು? ಆರ್ಯ ಸಮಾಜ ಉದ್ದೇಶಗಳಲ್ಲಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವುದು, ವಿಗ್ರಹ ಆರಾಧನೆ, ಜಾತಿ ಪದ್ಧತಿ ಖಂಡಿಸುವುದು, ವೇದಗಳ ಹಿಂದರಿಯನ್ನು ಘೋಷಿಸುವುದು, ಅವರು ಏನಿದಾವಲ್ಲ ನಿಯಮಗಳನ್ನು ಅಷ್ಟು ಬರಿಬೇಕ್ರಿ. ತದನಂತರ 30, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು? ವಸಾಹತುಶಾಹಿ ನೀತಿ ವಿರೋಧನ ಮಾಡ್ತಾರ್ರಿ. ತದನಂತರ ಅಲಿಪ್ತ ನೀತಿ ಬರ್ತದ, ನಿಶಿಷ್ಟೀಕರಣ, ತದನಂತರ ವಿಶ್ವಶಾಂತಿಯ ಬೆಂಬಲ, ಆಫ್ರಿಕಾ ಮತ್ತು ಏಪ್ರಿಲ್ ಪ್ರಗತಿ ಆದ್ಯತೆ, ಸಾಮ್ರಾಜ್ಯಶಾಹಿ ವಿರುದ್ಧ ವರ್ಣಭೇದ ನೀತಿ ಮಾಡ್ತಾರ್ರಿ, ವಸಾಹತುಶಾಹಿಗಳ ನೀತಿಗೆ ವಿರುದ್ಧ ಆಗಿರ್ತದ. ತದನಂತರ ಇದು ಫಿಕ್ಸ್ ಕ್ವಶನ್, ನಿಮ್ಮ ಎಕ್ಸಾಮ್ ಫಿಕ್ಸ್, ಇದಿಲ್ಲಾರ್ದ ಕ್ವಶನ್ ಪೇಪರ್ ರೆಡಿ ಆಗಲ್ಲ. ಸಂಘಟಿತ ಕೆಲಸಗಾರ ಮತ್ತು ಅಸಂಘಟಿತ ಕೆಲಸ ನಡುವಿನ ವ್ಯತ್ಯಾಸ. ಸಂಘಟಿತ ಕೆಲಸಗಾರಗಳು ಯಾರ್ಯಾರ್ದಾರ್ರಿ? ನಿಗದಿತ ಭತ್ಯೆ, ವಿರಾಮ ಮತ್ತು ನಿವೃತ್ತ ವೇತನ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ, ಕೆಲಸದ ಭದ್ರತೆ ಇರ್ತದ್ರಿ. ಅಸಂಘಟಿತ ಕೆಲಸಗಾರರು ಏನಿರ್ತಾರಂದ್ರೆ ನಿಗದಿತ ವೇತನ, ಭತ್ಯೆ ಮತ್ತು ವಿರಾಮ ವೇತನ, ನಿವೃತ್ತಿ ಸೌಲಭ್ಯಗಳ ಇಲ್ಲಿ ಇರಂಗಿಲ್ರಿ. ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ, ಕೆಲಸ ಭದ್ರತೆ ಇರ್ತದ. ತದನಂತರ 32ನೇ ಪ್ರಶ್ನೆ, 1857ರ ದಂಗೆಯ ವಿಫಲ ಕಾರಣಗಳು ಯಾವುವು? ಇಡೀ ಭಾರತವನ್ನ ವ್ಯಾಪಿಸಿರಲಿಲ್ಲ, ತದನಂತರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು, ಯೋಜಿತ ಹೋರಾಟವಾಗಿರಲಿಲ್ಲ, ತದನಂತರ ಭಾರತೀಯ ಸೈನಿಕರಿಂದ ಭಿನ್ನತೆ, ತದನಂತರ ಸೂಕ್ತ ಮಾರ್ಗದರ್ಶನವಿರಲಿಲ್ಲ, ಸಂಘಟನೆಯ ಕೊರತೆ, ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ಶಿಕ್ಷಿತ ಗುರಿ ಇರಲಿಲ್ಲ, ಲೂಟಿ ದರೋಡೆಕೋರ ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಎಂಬುದನ್ನು ಇಲ್ಲಿ ನೋಡಬಹುದು.
ಇಲ್ಲಿ ಪ್ರತಿಯೊಂದನ ಆನ್ಸರ್ಗಳಂದಾವ ನೋಡ್ಕೊರಿ. ಇಲ್ಲಿ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ ಇವು ನೀವು ನೋಡ್ಕೊರಿ. ಇದು ಯಾವ್ದಂದ್ರ 32ನೇ ಪ್ರಶ್ನೆ. 10ನೆಯ ಚಾಮರಾಜೇಂದ್ರ ಒಡೆಯನ ಕಾಲದ ಸುಧಾರಣೆಗಳ ಯಾವ್ಯಾವ ತಿಳಿಯಾರ. ಪ್ರತಿಯೊಂದನ್ನ ನೋಡ್ರಿ, ನಿಮ್ಗೆ ಎಷ್ಟು ಮಾಹಿತಿ ಗೊತ್ತೈತಿ ನೋಡ್ರಿ. ಮಾಹಿತಿ ಏನು ಗೊತ್ತಿರ್ಲಿಕ್ಕಾರ ವಿಡಿಯೋನ ಸರಿಯಾಗಿ ನೋಡ್ರಿ, ಬರ್ಕೊಂಡ ಎಕ್ಸಾಮ್ದಲ್ಲಿ ಸರಿಯಾಗಿ ಬರ್ರಿ. 35ನೇ ಪ್ರಶ್ನೆ. ಮರುಭೂಮಿಯ ಮಣ್ಣು ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನ ಮರುಭೂಮಿ ಮಣ್ಣು ಕೊಟ್ಟಾರ, ತದನಂತರ ಭಾರತ ಮೆಕ್ಕಲು ಮಣ್ಣು ಕೊಟ್ಟಾರ. ತದನಂತರ ಪ್ರತಿ ಒಂದನ್ನ ಈ ವಿಡಿಯೋ ಒಳಗ ಅದಾವ, ನಿಮಗ ಸರಿಯಾಗಿ ನೋಡ್ಕೊರಿ, ಸರಿಯಾಗಿ ನೋಡ್ಕೊಂಡು ಅಭ್ಯಾಸ ಮಾಡ್ರಿ. ಭಾರತ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದ ಮಂದಗಾಮಿಯ ಪಾತ್ರ ವಿವರಿಸಿ. ಅವರ ಆನ್ಸರ್ ಇದಾವ, ಪ್ರತಿಯೊಂದು ಗೌರ್ಮೆಂಟ್ ಇದಾವ್ರಿವ. ನೀವು ಸರಿಯಾಗಿ ಓದ್ಕೊಂಡಿದ್ದಲ್ಲಿ ನಿಮಗೆ ಸರಿ ಆದ ಸಾಟಿನ ಯಾರಿಲ್ರಿ. ನೀವು ಆರಾಮ್ ಫೇಸ್ ಮಾಡ್ಬೋದು ಎಕ್ಸಾಮ. ಕಠಿಣ ಇಲ್ಲ, ಯಾರು ಓದಿಲ್ಲ ಅವ್ರಿಗೆ ಭಾಳ ಕಠಿಣ. ಈ ಮ್ಯಾಪ್ ನೋಡ್ರಿ, ಮ್ಯಾಪ್ ಒಳಗೆ ಈ ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ. ಈ ಪಾಯಿಂಟ್ಸನ್ನು ನಾವು ಗುರ್ತ ಮಾಡ್ಬೇಕ್ರಿ. ಗುರ್ತ ಮಾಡ್ರಿ ಅಂದ್ರೆ ಮಾರ್ಕ್ಸ್ಗಳನ್ನ ಸಿಗ್ತಾವ. ಮ್ಯಾಪ್ ನೋಡಿ ಎಷ್ಟು ಬರೀ ಖಡಕ್ ಆಗೈತಿ. ಸರಿ ಹಂಗೆ ಮ್ಯಾಪ್ ನೋಡಿತಾರಂದ್ರೆ ನಿಮ್ಗೆ ಆನ್ಸರ್ಗಳ ಕಣ್ಣು ಮುಚ್ಕೊಂಡು ಎಷ್ಟು ಫ್ಲ್ಯಾಶ್ ಆಗಿರ್ಬೇಕ್ರಿ ನಿಮ್ಮ ಮುಂದೆ. ನೋಡ್ರಿ ಮ್ಯಾಪ್ ನೋಡ್ರಿ, ಅವು ಪ್ಲೇಸ್ಗಳನ್ನು ನೋಡ್ರಿ. ABC ಅಂತ ಎಲ್ಲ ಹಾಕ್ಯಾರು ನೋಡ್ರಿ. ನೀವೇನು ಹಾಕ್ಯಾರ ಎಂಬುದನ್ನು ನೋಡ್ರಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ನಿಮ್ಮ ಆನ್ಸರ್ಗಳನ್ನು ಸರಿಯಾಗಿ ನೋಡ್ಕೊಂಬಿಡ್ರಿ. ಈಗ